ಹಾಯ್ ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋ ಏನಂತ ಅಂದರೆ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ಮೆಥಡ್ನಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಹಾಗೆ ಸಾಂಬಾರು ಪೌಡ್ರು ಮತ್ತು ಸ್ವಲ್ಪ ಕಡಲೆಯನ್ನು ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಈ ಎಲ್ಲ ಪದಾರ್ಥಗಳನ್ನ ಹಾಕೋತಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿನ ಹಾಕೋದನ್ನ ಮರ್ತಿದ್ದೀನಿ, ಅಂದರೆ ಲಾಸ್ಟಿಗೆ ಸೇರಿಸಿದ್ದೀನಿ. ನೀವು ಫಸ್ಟಿಗೆ ಹಾಕ್ಕೊಂಡು ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ತುಂಬ ನೈಸ್ ಪೇಸ್ಟ್ ಆಗಬೇಕು. ನಂತರ ಇದೆಲ್ಲ ಗ್ರೈಂಡ್ ಆದಮೇಲೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿನ ಹಾಕೋತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮ್ಯಾಟೋನ ಹಾಕೋತಿದ್ದೀನಿ. ಟೊಮ್ಯಾಟೋನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊತಿದ್ದೀನಿ. ಮಸಾಲನ ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋತಿದ್ದೀನಿ. ನಂತರ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನಂತರ ನಾವು ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಹುಣಸೆಹಣ್ಣು ರಸನ ಹಾಕೋತಿದ್ದೀನಿ. ಇದಕ್ಕೆ ಹುಳಿ ಬಿಟ್ಟಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹುಣಸೆಹಣ್ಣು ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ಇವಾಗ ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಮೀನನ್ನು ಹಾಕ್ಕೋತಿದ್ದೀನಿ. ಅಂದರೆ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನ ಸೇರಿಸ್ಕೊತಿದ್ದೀನಿ. ಮೀನು ನೀಟಾಗಿ ಮಸಾಲೆ ಒಳಗಡೆ ಡಿಪ್ ಆಗಬೇಕು. ಆ ರೀತಿ ಒಂದು ಸಲ ನಿಧಾನಕ್ಕೆ ನಾವಿದನ್ನು ಜೋರಾಗಿ, ಅಂದರೆ ತುಂಬ ಫೋರ್ಸ್ಫುಲಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಮೀನೆಲ್ಲ ಕಲಸೋಗ್ಬಿಡುತ್ತೆ. ಅಂದರೆ ಮೀನು ತುಂಬ ಸಾಫ್ಟಾಗಿರೋದ್ರಿಂದ ನಾವು ಜಸ್ಟ್ ಡಿಪ್ ಮಾಡೋ ರೀತಿ ಮಾತ್ರ ಮಾಡಿಬಿಟ್ಟು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಕುದಿಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಜಿಲೇಬಿ ಮೀನನ್ನ ಬಳಸ್ತಿದ್ದೀನಿ. ನಿಮಗೆ ಯಾವುದು ಫೇವ್ರೇಟ್ ಇರುತ್ತೆ ಅಥವಾ ನಿಮಗೆ ಯಾವುದು ಇಷ್ಟ ಇರುತ್ತೆ ಮೀನು, ಆ ಮೀನನ್ನ ಕೂಡ ನೀವು ಹಾಕಿ ಇದೇ ಮೆಥಡ್ನಲ್ಲಿ ನೀವು ಸಾಂಬಾರನ್ನ ಮಾಡ್ಕೋಬೋದು. ಇವಾಗ ಇದಾಗಿದೆ, 5 ನಿಮಿಷ ಬೆಂದಾದ ನಂತರ ನಾನು ತೆಗೆದು ತೋರಿಸ್ತಿದ್ದೀನಲ್ಲ ಎಷ್ಟು ಸಾಫ್ಟಾಗಿ ಮತ್ತು ಬೇಗ ಬೆಂದಿದೆ. ಈ ಸಾಂಬಾರು ಅನ್ನಕ್ಕೆ ಅಥವಾ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡ್ನಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.